ನಾವು ಹಿಂಗೆಲ್ಲಾ ಸಂಸಾರಸ್ಥರ ಮನೆಯ ಹೆಣ್ಣುಮಕ್ಕಳನ್ನು ನೋಡಕ್ಕೆ ಬರಬಾರು ಕಣಮ್ಮ, ನಾವು ಕಸುಬಿನೋರು. ತುಂಬಾ ಇಳಿದನಿಯಲ್ಲಿ ಊರ್ಮಿಳೆಗೆ ಕೇಳಿಸಲೇ ಕೂಡದೆಂಬಂತೆ ಮಾತನಾಡಿದ್ದಳು ಆಕೆ. ನಾವು ಕಸುಬಿನೋರು ಎಂಬ ಮಾತು ಪ್ರಾರ್ಥನಾಳ ಯಾವುದೋ ಸುನೀತ ಅಂತರಾಳಕ್ಕೆ ಮುಳ್ಳು ಮೊನೆಯಂತೆ ತಾಕಿತ್ತು. ಆದರೆ ಅವಳಿಗಿಂತ ಮೊದಲೇ ತೀರ ಅನಿರೀಕ್ಷಿತವಾಗಿ ಪ್ರತಿಕ್ರಿಯಿಸಿದವಳು ಊರ್ಮಿಳ. ಕೈಲಿದ್ದ ಪುಸ್ತಕ ಫಕ್ಕನೆ ಎತ್ತಿಟ್ಟು ತನ್ನೆರಡು ನಗ್ನ ಕಾಲುಗಳನ್ನು ಸರಕ್ಕನೆ ಮಡಚಿ ಎದ್ದು ಕುಳಿತುಕೊಂಡು ಒಂದು ಸಲ ಅತ್ಯಂತ ಸೂಕ್ಷ್ಮವಾಗಿ ಎದುರಿಗಿನ ಮಂಚದ ಮೇಲೆ ಕುಳಿತಾಕೆಯನ್ನೇ ದಿಟ್ಟಿಸಿದಳು ಊರ್ಮಿಳ. ಸೀರೆಯ ಕಪ್ಪಂಚಿನ ಮೇಲೆ ನೇಯ್ದ ಕಸೂತಿಯ ಅಸ್ಪಷ್ಟ ಚಿತ್ರಗಳ ಮೇಲೆ ಅವಳ ಕಣ್ಣು ಸರಿದಾಡಿದವು. ದನಿಯಲ್ಲಿ ಒಂದಿನಿತೂ ಸಂಕೋಚವಿಲ್ಲದೆ ಆಕೆಯನ್ನು ಕಣ್ಣು ಮಿಟುಕಿಸದೆ ನೋಡುತ್ತಾ, ನಿಮ್ಮ ಹೆಸರೇನು ಹೇಳಿ ಕೇಳಿಯೇ ಬಿಟ್ಟಳು ಊರ್ಮಿಳ. ಕಾವೇರಿ ಅಂತ. ಕರೆಕ್ಟ್. ಕಸೂತಿ ಕಾವೇರಮ್ಮ ಅಂದ್ರೆ ನೀವೇ ಅಲ್ವಾ? ತುಂಬಾ ಕೇಳಿದ್ದೆ ನಿಮ್ ಬಗ್ಗೆ. ಲವಿ, ನಿಜವಾಗೂ ಅದ್ಭುತವಾಗಿದ್ದೀರಿ. ತುಂಬಾ ಸಲ ನಿಮ್ಮ ನೇಗ್ ಬಂದು ನಿಮ್ಮತ್ರ ಮಾತಾಡಬೇಕು ಅಂದ್ಯೋತಾ ಇದ್ದೆ. ನನ್ನ ಕ್ಲಾಸಿನ ಹುಡುಗರೆಲ್ಲ ಬಜಾರೆ ನಿಮ್ಮ ನೇಗೆ. ನಿಮ್ ಬಗ್ಗೆ ಗಂಟೆಗಟ್ಟೆ ಹೇಳ್ತಾರೆ. ಅವರು ಹೇಳೋದಕ್ಕಿಂತ ವರ್ಣಸೋದಕ್ಕಿಂತ ಚೆನ್ನಾಗಿದ್ದೀರಿ. ನನ್ನ ಜೀವನದಲ್ಲಿ ಮೊದಲ ಬಾರಿಗೆ ನೋಡಿದ ಪ್ರಾಸ್ಟಿಟ್ಯೂಟ್ ಅಂದ್ರೆ ನೀವೇ. ಎಷ್ಟೋ ಸಲ ನಾನು ಪ್ರಾರ್ಥನಂಗೆ ಹೇಳ್ತಾ ಇದ್ದೀನಿ, ನಂಗೆ ಪ್ರಾಸ್ಟಿಟ್ಯೂಟ್ ಆಗಬೇಕೂಂತ ತುಂಬಾ ಇಷ್ಟ. ಐ ಲೈಕ್ ಟು ಬಿ ಎ ಸೂಳೆ. ಎಂಥ ವಿಚಿತ್ರ ಆಸೆ ಅಲ್ವಾ? ಊರ್ಮಿಳ ಪ್ರವಾಹದಂತೆ ನುಗ್ಗಿ ಮಾತನಾಡುತ್ತಿದ್ದಳು. ಊರ್ಮಿ ಫೀಸ್ ಎಂದು ಅಸಹನೆಯಿಂದ ಪ್ರಾರ್ಥನಾ ಕಿರುಚದೆ ಹೋಗಿದ್ದಿದ್ದರೆ ಇನ್ನೇನು ಮಾತನಾಡಿಬಿಡುತ್ತಿದ್ದಳೋ. ಕಾವೇರಿ ಎದ್ದು ಹೋದ ಎಷ್ಟೋ ಹೊತ್ತಿನ ತನಕ ಊರ್ಮಿಳೆಯಲ್ಲೊಂದು ಉಲ್ಲಾಸವೂ ಪ್ರಾರ್ಥನಾಳಲ್ಲಿ ಒಂದು ವಿಷಾದ ಭಾವವು ಕದಲುತ್ತಲೇ ಇತ್ತು. ತನ್ನನ್ನು ಹುಡುಕಿಕೊಂಡು ಬಂದವಳು ಹಿಮವಂತನ ಪರಿಚಯದ ಹೆಂಗಸಿರಬಹುದು. ಆದರೆ ಆಕೆ ಒಬ್ಬ ಕಸುಬುಗಾರ್ತಿಯ? ತೀರಾ ಅಂಥವಳೊಂದಿಗೆ ಹಿಮವಂತನಿಗೆ ಪರಿಚಯಗಳೇಕಿವೆ? ಆದರೆ ಕಾವೇರಿಯ ಯಾವ ಮಾತಿನಲ್ಲೂ ಹಿಮವಂತನೆಡೆಗೆ ಅಸಡ್ಡೆ ಇರಲಿಲ್ಲ. ಬದಲಿಗೆ ಅದೊಂದು ವಿಚಿತ್ರವಾದ ಭಯ ಬೆರೆತ ಗೌರವವಿತ್ತು. ಅದಲ್ಲ ಪ್ರಾರ್ಥನಾಳನ್ನು ಕಾಡಿದ್ದು. ತನ್ನನ್ನು ಒಬ್ಬ ಕಸುಬುಗಾರ್ತಿ ಹೆಂಗಸು, ಅದರಲ್ಲೂ ಮೆಡಿಕಲ್ ಕಾಲೇಜಿನಲ್ಲಿ ಕಸೂತಿ ಕಾವೇರಮ್ಮನೆಂದೇ ಹೆಸರಾದವಳು, ಹುಡುಕಿಕೊಂಡು ಬಂದಳೆಂದು 4 ಜನಕ್ಕೆ ಗೊತ್ತಾದರೆ ನಾಳೆಯಿಂದ ಕಾಲೇಜಿನಲ್ಲಿ ತನ್ನನ್ನು ಹೇಗೆ ನೋಡುತ್ತಾರೆ? ಹಿಮುಗೆ ಗೊತ್ತಾದರೆ ಅವನೇನನ್ನುತ್ತಾನೆ? ಇವತ್ತು ನಡೆದುದರಲ್ಲಿ ತನ್ನದೇನೂ ತಪ್ಪಿಲ್ಲ. ಆದರೂ ಆ ಹೆಂಗಸು ಬರಬಾರದಿತ್ತು. ಸುಮ್ಮನೆ ಹಾಸಿಗೆಗೆ ಬಿದ್ದುಕೊಂಡು ಯೋಚಿಸುತ್ತಿದ್ದಳು ಪ್ರಾರ್ಥನಾ. ಕಸುಬೆಂದರೆ ಅದೇ ತಾನೆ? ಹಸಿ ಹಾದರ. ಕಾವೇರಮ್ಮನಂಥ ಹೆಂಗಸರು ದುಡ್ಡಿಗೆ ಮಾಡುವಂಥದ್ದು. ಹಾಗಾದರೆ ಅಪ್ಪ ಮಾಡಿದ್ದು ಅದೂ ಹಾದರವೇ ಅಲ್ಲವಾ? ಇಡೀ ಮನೆ, ತನ್ನ ಇಡೀ ಮನೆ ಅದನ್ನು ಮುಚ್ಚಿಟ್ಟಿತು. ಪರೋಕ್ಷವಾಗಿ ಸಮ್ಮತಿಸಿತು. ಅಂಥ ಹೇಯದಿಂದ ಸಿಡಿದು ಹೊರಬಿದ್ದವಳು ತಾನೇ ಒಬ್ಬಳು. ಹಾದರದ ಮಾತು ತೆಗೆದರೆ ಸಾಕು ಮನಸ್ಸು ಸಿಡಿಮಿಡಿಗೊಂಡು ಬಿಡುತ್ತದೆ. ಚಿಕ್ಕಂದಿನಿಂದ ಅಷ್ಟೇ. ಒಬ್ಬನೇ ದೇವರು, ಅವನೆದುರಿಗೆ ಒಂದೇ ನಂದಾದೀಪ, ಅದನ್ನೇ ನಂಬಿಕೊಂಡು ಕಡೆತನಕ ಬಾಳಬೇಕು. ಹಿಮವಂತನ ವ್ಯಕ್ತಿತ್ವವಾಗಲಿ, ಅವನೆಡೆಗೆ ತನಗಿರುವಂತಹ ಅನಂತ ಆರಾಧನೆಯಾಗಲಿ ಕಾವೇರಮ್ಮನಂಥವರಿಗೆಲ್ಲಿ ಅರ್ಥವಾಗಬೇಕು ಅಂದುಕೊಂಡಳು. ಆ ಬಗ್ಗೆ ಅಷ್ಟೆಲ್ಲ ನಿಷೇಧಗಳನ್ನಿರಿಸಿಕೊಂಡು ಆಲೋಚಿಸಿದರೂ, ಮನಸ್ಸಿನಾಳದಿಂದ ಅದನ್ನು ಧಿಕ್ಕರಿಸಿದರೂ, ಅದೇಕೋ ಹಾಸ್ಟೆಲಿನ ತನಕ ಬಂದಿದ್ದ ಕಾವೇರಮ್ಮನನ್ನು ತುಂಬಾ ಹೊತ್ತು ದ್ವೇಷಿಸಲಾರೆ ಅನ್ನಿಸಿಬಿಟ್ಟು ಮೃದುವಾಗಿ ಹೋದಳು. ದ್ವೇಷ ಹುಟ್ಟಿಸುವಂತಹ ವೃತ್ತಿಯಿರಬಹುದು ಆಕೆಯದು, ಆದರೆ ದ್ವೇಷ ಹುಟ್ಟಿಸುವ ವ್ಯಕ್ತಿತ್ವವಲ್ಲ. ಐ ಹೇಟಪ್ಪ. ಅದೇಕೋ ನೋಟ್ಬುಕ್ಕಿನ ಹಾಳೆಯೊಂದರಲ್ಲಿ ಹಾಗಂತ ಬರೆದಿಟ್ಟು ಮಲಗಿದ ನಂತರವೇ ಪ್ರಾರ್ಥನಾಳಿಗೆ ಅವತ್ತು ನಿದ್ರೆ ಬರಲು ಸಾಧ್ಯವಾಗಿದ್ದುದು. ಆದರೆ ಊರ್ಮಿಳಾ ಮಾತ್ರ ಸಣ್ಣದೊಂದು ಕರೆಂಟಿರುವ ವೈರು ತುಳಿದ ಕಾಡಾನೆಯಂತಾಗಿಬಿಟ್ಟಿದ್ದಳು. ಕಾವೇರಿ ಕೋಣೆಯಲ್ಲಿದ್ದಷ್ಟು ಹೊತ್ತು ಇನ್ನಿಲ್ಲದ ಅಕ್ಕರೆಯಿಂದ ಅವಳೊಂದಿಗೆ ಮಾತನಾಡಿದವಳೇ ಊರ್ಮಿಳಾ. ಚಕ್ಕನೆ ಎದ್ದು ಒಂದು ಪ್ಯಾರಲಲ್ ಹಾಕಿಕೊಂಡು ಗಂಭೀರವಾಗಿ ಕಾವೇರಿಯ ಮುಂದೆ ಕುಳಿತಿದ್ದಳು. ಅವಳ ಬಗ್ಗೆ, ಕಸುಬಿನ ಬಗ್ಗೆ, ಮನೆಯಲ್ಲಿರುವ ಹುಡುಗಿಯರ ಬಗ್ಗೆ 1000 ಪ್ರಶ್ನೆ ಕೇಳಿದಳು. ನಿಮ್ಮ ಮನೆಗೆ ನಾನು ಬೇಕೆನ್ನಿಸಿದಾಗ ಬರಬಹುದಾ? ಫೋನ್ ನಂಬರೇನು? ಸಾಮಾನ್ಯವಾಗಿ ಗಂಡಸರು ಬರದೆ ನೀವೇ ಇರುವಂತಹ ಸಮಯ ಯಾವುದು? ಇಂಥ ಪ್ರಶ್ನೆಗಳೇ. ಯಾವುದರಲ್ಲೂ ಗೇಲಿಯಿರಲಿಲ್ಲ. ಕಾವೇರಿಯನ್ನು ಪ್ರಾರ್ಥನಾ ಹಾಸ್ಟೆಲಿನ ಹೆಬ್ಬಾಗಿಲ ತನಕ ಬೀಳ್ಕೊಡಲು ಎದ್ದಾಗ ಕರೆಯದೆಯೇ ಅವಳೊಂದಿಗೆ ಹೆಬ್ಬಾಗಿಲ ತನಕ ನಡೆದು ಬಂದಿದ್ದಳು ಊರ್ಮಿಳಾ. ಅವಳಲ್ಲಿ ಯಾವುದೋ ಅನಿರ್ವಚನೀಯವಾದ ಆನಂದ ಉದ್ಭವವಾಗಿಬಿಟ್ಟಿತ್ತು. ರಾತ್ರಿ ಟೆಲಿಫೋನ್ ಕೌಂಟರಿಗೆ ಹೋಗಿ ಮೈಸೂರಿಗೆ ಫೋನು ಮಾಡಿ ತನ್ನ ತಂದೆಗೂ ದೊಡ್ಡ ದನಿಯಲ್ಲಿ ಅದನ್ನೇ ಹೇಳಿದ್ದಳು, ಐ ಮೆಟ್ ಎ ಪ್ರಾಸ್ಟಿಟ್ಯೂಟ್. ಅವತ್ತು ತನ್ನ ವಾರದ ನಿಯಮ ಮುರಿದು ಇಳಿಸಂಜೆ ಹೊತ್ತಿಗೆ ಸರ್ಕಲ್ ತನಕ ಒಬ್ಬಳೆ ನಡೆದು ಹೋಗಿ ಜಿನ್ ಮತ್ತು ಲೆಮನ್ ಕಾರ್ಡಿಯಲ್ ತಂದುಕೊಂಡು ಇನ್ನಿಲ್ಲದ ಉಲ್ಲಾಸದಿಂದ ಪ್ರಾರ್ಥನಾಳೊಂದಿಗೆ ಹರಟುತ್ತಾ, ಸಿಗರೇಟು ಒಂದಾದ ಮೇಲೊಂದರಂತೆ ಸುಡುತ್ತಾ ಅದಿಷ್ಟು ಕುಡಿದು ಮುಗಿಸಿದಳು. ಇದು ಊರ್ಮಿಳೆಯ ಅಧಃಪತನದ ಆರಂಭವೇ? ಕೇಳಿಕೊಂಡಳು ಪ್ರಾರ್ಥನಾ. ನೋಡ್ತೀರಿ, ಇದು ಪ್ರಾರ್ಥನಾ ಲೇಔಟ್ನ ಬಹುದೊಡ್ಡ ಯಶಸ್ಸಿನ ಆರಂಭ. ಶಿವಮೊಗ್ಗದ ಆಸ್ಪತ್ರೆಯಲ್ಲಿ ತಲೆಗೆ ಬ್ಯಾಂಡೇಜು ಸುತ್ತುತ್ತಿದ್ದ ನರ್ಸ್ಲ ಕೈಗಳು ಕದಲುವುದನ್ನು ಒಂದಿಷ್ಟು ಗಮನಕ್ಕೆ ತಂದುಕೊಳ್ಳದವನಂತೆ ಎದುರಿಗೆ ನಿಂತಿದ್ದ ಶಾಂತಪ್ಪನೊಂದಿಗೆ ಸಹಜ ದನಿಯಲ್ಲಿ ಮಾತನಾಡುತ್ತಿದ್ದ ಹಿಮವಂತ್. ಅವನ ನೆತ್ತಿ ಸಾಕಷ್ಟು ಆಳಕ್ಕೆ ಸೀಳಿತ್ತು. ಬಿದ್ದ ಏಟು ಬಲವಾದದ್ದೇ.
ನಾಲ್ವರು ಸೇರಿಕೊಂಡು ಬಡಿದರೆ ಸುಮ್ಮನೆ ಬೀಳುತ್ತದ ಹೊಡೆತ. ಅಂಗಿ ಇಡೀ ನೆತ್ತರಿನಲ್ಲಿ ತೊಯ್ದು ತೊಪ್ಪೆಯಾಗಿತ್ತು. ಆದರೆ ಹಿಮವಂತನಿಗೆ ಅದ್ಯಾವುದರದು ಪರಿವೆ ಇರಲಿಲ್ಲ ಎಂಬುದನ್ನು ಅದೇ ಕೋಣೆಯ ಮೂಲೆಯಲ್ಲಿ ನಿಂತಿದ್ದ ಮತ್ತೊಂದು ಆಕೃತಿ ಗಮನಿಸುತ್ತಿತ್ತು. ಅದರ ಹೆಸರು ರಸೂಲ್ ಜಮಾದಾರ. ಯಾವ ಕಾರಣಕ್ಕೂ ತನಗೆ ಪೆಟ್ಟು ಬಿದ್ದ ಸಂಗತಿಯನ್ನು ಪ್ರಾರ್ಥನಾಳಿಗೆ ತಿಳಿಸಕೂಡದು ಎಂದು ಕಟ್ಟಪ್ಪಣೆ ಮಾಡಿಬಿಟ್ಟಿದ್ದ ಹಿಮವಂತ್. ಹಾಸ್ಟೆಲಿಗೆ ಸೇರಿಸಿ ಬಂದವನು ಅವಳನ್ನು ನೋಡಿ ಬರಲು 15 ದಿನಗಳಲ್ಲೇ ದಾವಣಗೆರೆಗೆ ಹೋಗಬೇಕಿತ್ತು. ಅಷ್ಟರಲ್ಲಿ ಈ ಘಟನೆ ನಡೆದು ಹೋಗಿತ್ತು. ಗಾಡಿಕೊಪ್ಪದ ಬಯಲಿನೊಳಕ್ಕೆ ಕಾಲಿಡುತ್ತಿದ್ದಂತೆಯೇ ಮೈಮೇಲೆರಗಿದ 4 ದಾಂಡಿಗರನ್ನು ಎದುರಿಸದೆ ಬೇರೆ ದಾರಿಯೇ ಇಲ್ಲ ಎಂಬ ನಿಶ್ಚಯಕ್ಕೆ ಬಂದ ಹಿಮವಂತ್ ತನ್ನ ಮೈಯೊಳಗಿನ ಸತುವನ್ನೆಲ್ಲ ತೋಳುಗಳಿಗೆ ತಂದುಕೊಂಡು ಬಡಿದಾಡಿದ್ದ. ಬಂದವರು ತನ್ನನ್ನು ಮುಗಿಸಲು ಬಂದಿದ್ದಾರೋ ಅಥವಾ ಇದು ಶತ್ರು ಒಡ್ಡುತ್ತಿರುವ ಬೆದರಿಕೆಯ ಮುಂದುವರೆದ ಭಾಗವೋ ಆರಂಭದಲ್ಲಿ ಹಿಮವಂತನಿಗೆ ಅರ್ಥವಾಗಿರಲಿಲ್ಲ. ಬೆದರಿಕೆಗಳು ಈಗೊಂದು ವಾರದಿಂದ ಪದೇ ಪದೇ ಬರತೊಡಗಿದ್ದವು. ಗಾಡಿಕೊಪ್ಪದ ಸೈಟುಗಳ ಉಸಾಬರಿ ಬಿಟ್ಟು ಶಿವಮೊಗ್ಗೆ ಖಾಲಿ ಮಾಡದಿದ್ದರೆ ಪರಿಸ್ಥಿತಿ ನೆಟ್ಟಗಿರುವುದಿಲ್ಲ ಎಂಬ ಬೆದರಿಕೆ ಬಂದಾಗ ಆರಂಭದಲ್ಲಿ ಅದನ್ನು ಹಿಮವಂತ ಪೂರ್ತಿಯಾಗಿಯೂ ಕಿವಿಗೆ ಹಾಕಿಕೊಂಡಿರಲಿಲ್ಲ. ಇದು ಶಿವಮೊಗ್ಗದ ಶೆಟ್ಟರ ವಠಾರದಿಂದ ಹೊರಡುತ್ತಿರುವ ಹೂಂಕಾರವೆಂಬುದು ಅವನಿಗೆ ಮನವರಿಕೆಯಾಗಿತ್ತು. ಸ್ವಭಾವತಃ ಶೆಟ್ಟರು ದುಷ್ಟರಲ್ಲ. ವ್ಯಾಪಾರದ ವಿಷಯದಲ್ಲಿ ರೇಟಿಗೆ ರೇಟು, ಜಿದ್ದಾಜಿದ್ರಿ, ಏನೇ ಗುಂಡಾಗುಂಡಿ ಬೇಕಾದರೂ ಮಾಡಿಬಿಡುತ್ತಾರೆ. ಆದರೆ ಮೈಕೈಗೆ ಕೈ ಹಚ್ಚುವವರಲ್ಲ ಅಂದುಕೊಂಡು ಹಲ್ಲೆಯ ಸಾಧ್ಯತೆಗಳನ್ನು ತಳ್ಳಿಹಾಕಿದ್ದ. ಬೆದರಿಕೆಯ ಕರೆಗಳು ಶಾಂತಪ್ಪನ ಮನೆಯ ಟೆಲಿಫೋನಿಗೆ ಹೊರತು ಬೇರೆ ಕಡೆಗೆ ಬರುವಂತಿರಲಿಲ್ಲ. ಪ್ರತಿ ಬಾರಿ ಅಂಥ ಕರೆ ಬಂದಾಗಲೂ ನಂದಕ್ಕೆ ಕಣ್ಣೀರಾಗಿ ಬಿಡುತ್ತಿದ್ದಳು. ಪ್ರಾರ್ಥನಾ ಲೇಔಟ್ಗಾಗಿ ಈತನಕ ಸುರಿದಿರುವ ಹಣ ಹೋದರೆ ಹೋಗಲಿ ಹೈಮಣ್ಣ, ನಿನ್ನ ಜೀವಕ್ಕಿಂತ ದೊಡ್ಡದ್ಯಾವುದಿದೆ? ನಮಗೇನು ಮಕ್ಕಳ ಮತ್ತೊಂದ? ಇವರ ಮಂಡಿಯಲ್ಲೇ ಕೂತು ವ್ಯವಹಾರ ನೋಡಿಕೊಂಡು ಬಿಡು ಸಾಕು. ಅದೊಂದು ಹುಡುಗೀನ ನಮ್ಮ ಮಗಳೂಂತ ತಿಳ್ಕೊಂಡೇ ಓದಿಸ್ತೀವಿ. ಯಾವುದೋ ಹಠಕ್ಕೆ ಬಿದ್ದು ಜೀವಕ್ಕೆ ತಂದುಕೋಬ್ಯಾಡ ಅಂತ ನಂದಕ್ಕ ಇನ್ನಿಲ್ಲದಂತೆ ಹೇಳುತ್ತಿದ್ದಳು. ಹಿಮವಂತ್ ನಕ್ಕು ಸುಮ್ಮನಾಗಿ ಬಿಡುತ್ತಿದ್ದ. ಪ್ರಾರ್ಥನಾ ಲೇಔಟ್ ಎಂಬುದು ಅವನ ಪಾಲಿಗೆ ಕೇವಲ ದುಡ್ಡು ಮಾಡುವ ದಾರಿಯಲ್ಲ, ಅವನ ಬದುಕಿನ ಸವಿಸ್ತಾರ ಕನಸಿನ ಒಂದು ಭಾಗ. ಪ್ರಾರ್ಥನಾಳೆಡೆಗೆ ಹತ್ತಿ ಹೋಗಲು ಅವನು ಕಟ್ಟಿಕೊಂಡ ಮೊದಲ ಮೆಟ್ಟಿಲು. ಅಂಥದನ್ನು ಈ ವಠಾರದ ಶೆಟ್ಟರ ಬೆದರಿಕೆಗೆ ಮಣಿದು ಕೈಬಿಡುವಷ್ಟು ಸಡಿಲ ಮನುಷ್ಯನಲ್ಲ ತಾನು. ಹಿಮವಂತನಿಗದು ಉಳಿದೆಲ್ಲರಿಗಿಂತ ಚೆನ್ನಾಗಿ ಗೊತ್ತಿತ್ತು. ಆದರೆ ದಿನಗಳೆದಂತೆಲ್ಲ ಬೆದರಿಕೆಗಳು ತೀವ್ರವಾದವು, ಹತ್ತಿರಾಗತೊಡಗಿದವು. ಪ್ರಾರ್ಥನಾ ಲೇಔಟ್ನ ಸೈಟುಗಳು ಬಿಕರಿಯಾಗಲು ಆರಂಭಗೊಳ್ಳುತ್ತಿದ್ದಂತೆಯೇ ಶಿವಮೊಗ್ಗ ನಗರದಲ್ಲಿ ರಿಯಲ್ ಎಸ್ಟೇಟ್ ದಂಧೆ ಮುಗ್ಗರಿಸಿಬಿಟ್ಟಿತ್ತು. ಸೈಟಿನ ದರಗಳು ಕುಸಿದು ಕುಳಿತವು. ಎಲ್ಲಕ್ಕಿಂತ ಹೆಚ್ಚಾಗಿ ಹಿಮವಂತ ಗಾಡಿಕೊಪ್ಪದ ಕನಸು ಮುಗಿಯುತ್ತಿದ್ದಂತೆಯೇ ಇದೇ ಶಿವಮೊಗ್ಗದ ಹೊರವಲಯದಲ್ಲಿ ಮತ್ತೆ 3 ಲೇಔಟ್ಗಳನ್ನು ಆರಂಭಿಸಲಿದ್ದಾನೆಂಬ ಸುದ್ದಿ ತನ್ನಿಂದ ತಾನೇ ಹರಡಿದ್ದು ವಠಾರದ ಶೆಟ್ಟರನ್ನು ಕಂಗಾಲು ಮಾಡಿತ್ತು. ಹಿಮವಂತನಂತೆಯೇ ತಾವೂ ಒಂದಿಷ್ಟು ಜಮೀನು ಖರೀದಿಸಿ ಲೇಔಟುಗಳನ್ನು ಮಾಡಲು ಹೊರಟ ಒಬ್ಬಿಬ್ಬರು ಆರಂಭದಲ್ಲೇ ಸೋತು ಸುಮ್ಮನಾಗಿದ್ದರು. ಕನಿಷ್ಠ ಪಕ್ಷ ಇನ್ನೊಂದೈದು ವರ್ಷದ ತನಕ ಶಿವಮೊಗ್ಗದಲ್ಲಿ ತನಗೊಬ್ಬ ಪ್ರತಿಸ್ಪರ್ಧಿ ಹುಟ್ಟಿಬಾರದು. ಆ ಮಟ್ಟದ ಬಂದೋಬಸ್ತನ್ನು ಎಲ್ಲ ಹಂತಗಳಲ್ಲಿ ಮಾಡಿಯೇ ಪ್ರಾರ್ಥನಾ ಬಡಾವಣೆಗೆ ಭೂಮಿ ಪೂಜೆ ಮಾಡಿಸಿದ್ದ ಹಿಮವಂತ್. ಸ್ಪರ್ಧೆಗಿಳಿದವರ ಮನಸ್ಸುಗಳು ಈ ಆಗಂತುಕನ ಕಸುಬುದಾರಿಕೆ ಕಂಡು ಕಿಡಿಕಿಡಿಯಾಗಿದ್ದವು. ಹಲ್ಲೆ ಮಾಡಿಸದೆ ಬೇರೆ ದಾರಿಯಿಲ್ಲವೆಂಬುದು ಅವರಿಗೂ ಮನವರಿಕೆಯಾಗತೊಡಗಿತ್ತು. ಅವತ್ತು ರಾತ್ರಿ ಮಾತ್ರ ಅದೇಕೋ ನಂದಕ್ಕ ಮನೆಗೆ ಬಂದು ಊಟ ಮಾಡಿ ಹೋಗುವಂತೆ ಒತ್ತಾಯಿಸಿದ್ದಳು. ಗಾಡಿಕೊಪ್ಪದ ಬಯಲಿನಲ್ಲಿ ಒಬ್ಬನೇ ಕುಳಿತು ನಿತ್ಯದ ಬುತ್ತಿ ಉಂಡು ಬೇಸತ್ತಿದ್ದ ಹಿಮವಂತ ಕೂಡ ನಂದಕ್ಕನ ಆಹ್ವಾನ ಧಿಕ್ಕರಿಸಲಾಗದೆ ಮನೆಗೆ ಬಂದಿದ್ದ. 10 ನಿಮಿಷ ತನ್ನ ಹಿತ್ತಲ ಮನೆಯ ಕೋಣೆ ಹೊಕ್ಕು ಉಳಿದ ಅಷ್ಟಿಷ್ಟು ವಸ್ತುಗಳನ್ನೇ ಮಟ್ಟಸವಾಗಿ ಜೋಡಿಸಿ ರೂಮು ಸ್ವಚ್ಛಗೊಳಿಸಿದ. ಏಕಾಏಕಿ ಪ್ರಾರ್ಥನಾ ದಾವಣಗೆರೆಯಿಂದ ಬಂದು ಬಿಟ್ಟರೆ ಅವಳಿಗೆ ಬದಲಾಗಿರುವ ತನ್ನ ಜೀವನ ಶೈಲಿ ಗೊತ್ತಾಗಬಾರದೆಂಬ ಮುನ್ನೆಚ್ಚರಿಕೆ ಅವನದು. ಊಟಕ್ಕೆ ಕುಳಿತಾಗ ನಂದಕ್ಕೆ ಮತ್ತೆ ಅದನ್ನೇ ಹೇಳತೊಡಗಿದಳು. ಯಾವುದನ್ನೂ ಸುದೀರ್ಘವಾಗಿ ಬೆಳೆಯಗೊಡದೆ ಕ್ಲುಪ್ತವಾಗಿ 4 ಮಾತನಾಡಿ ಊಟ ಮಗಿಸಿ ಹೊರಟ ಹಿಮವಂತನಿಗೆ ಅದೇಕೋ ಇದ್ದಕ್ಕಿದ್ದಂತೆ ಹಣೆಯ ಎಡಭಾಗ ಅದುರಿದಂತಾಯಿತು. ಕಣ್ಣು ಕಿರಿಕಿರಿಯಾಗುವಂತೆ ಪಟಪಟಿಸಿತು. ಗಾಡಿಕೊಪ್ಪದ ಬಯಲಲ್ಲಿ ತನ್ನೊಂದಿಗೆ ಮಲಗಲು ನಾಳೆಯಿಂದ ಒಬ್ಬಿಬ್ಬರು ಆಳುಗಳಿಗೆ ಹೇಳಬೇಕು ಅಂದುಕೊಳ್ಳುತ್ತಲೇ ಪ್ರಾರ್ಥನಾ ಲೇಔಟ್ನೊಳಕ್ಕೆ ಕಾಲಿಟ್ಟ ಹಿಮವಂತ ಹಿಂದೆಯೇ ಬಿತ್ತು ಏಟು. ಬಡಿದಾಡುತ್ತಾ ತನ್ನ ಕೈಗಳು ಸೋಲತೊಡಗುತ್ತಿವೆ ಎಂಬುದು ಹಿಮವಂತನ ಅನುಭೂತಿಗೆ ಬರತೊಡಗಿತು. ಅವರೀಗ ತನ್ನನ್ನು ನೆಲಕ್ಕೆ ಕೆಡವಿ ತುಳಿದು ಹಾಕುವ ಹವಣಿಕೆಯಲ್ಲಿದ್ದಾರೆ. ತಪ್ಪಿಸಿಕೊಂಡು ಓಡೋಣವೆಂದರೆ ಕಣ್ಣಿಗೆ ಕಾಣುವಷ್ಟು ಬಯಲೆ. ಎಲ್ಲಿಯ ತನಕ ಅಂತ ಓಡಲಾದೀತು? ಒಂದು ಕ್ಷಣದ ಮಟ್ಟಿಗೆ ತನ್ನ ಕತೆಯಿನ್ನೂ ಮುಗಿದೇ ಹೋಯಿತೆ ಅನಿಸಿತು. ಅದೇಕೋ ಪ್ರಾರ್ಥನಾಳ ಚಿತ್ರ ಕಣ್ಣ ಮುಂದೆ ಕಡಲಾಗಿ ಕದಲಿತು. ಪ್ರತಿರೋಧವೊಡ್ಡಲಾಗದೆ ಇನ್ನೇನು ಹಿಮವಂತ ಕುಸಿಯಲಿದ್ದಾನೆ ಅನ್ನುತ್ತಿದ್ದಂತೆಯೇ ಅವನಿಗೆ ಮುಗಿಬಿದ್ದ 4 ಪೈಕಿ ಒಬ್ಬ ಹತ್ತಿರದಲ್ಲೇ ಬಿದ್ದಿದ್ದ ಕಾಡು ಸೌದೆಯೊಂದರಿಂದ ಹಿಮವಂತನ ಹಿಂದಲೆಯ ಮೇಲೆ ಬಲವಾದುದೊಂದು ಹೊಡೆತ ಕೊಟ್ಟುಬಿಟ್ಟ. ಚಿಕ್ಕದೊಂದು ಚೀತ್ಕಾರ ಮಾಡುತ್ತಾ ಹಿಮವಂತ ನೆಲಕ್ಕೆ ಬೀಳುವುದಕ್ಕೂ ಕೌನ್ ರೇ ಮಾದರ್ಛೋದ್ ಎಂದು ಅಬ್ಬರಿಸುತ್ತಾ ರಸೂಲ್ ಜಮಾದಾರ ತನ್ನ ವೃದ್ಧ ಸೈಕಲ್ಲನ್ನು ಗಾಡಿಕೊಪ್ಪದ ಜಮೀನಿನೊಳಕ್ಕೆ ತಿರುಗಿಸುವುದಕ್ಕೂ ಸರಿಹೋಯಿತು.
ಕಾಡು ಸೌದೆಯ ಎರಡನೇ ಹೊಡೆತಕ್ಕೆ ಹಿಮವಂತ ಈಡಾಗುವ ಮೊದಲೇ ರಸೂಲ್ ಜಮಾದಾರನನ್ನು ಕಂಡ ಹಲ್ಲೆಕೋರರ ಗುಂಪು ಸೌದೆ ನೆಲಕ್ಕೆ ಬಿಸಾಡಿ ಗಾಡಿಕೊಪ್ಪದ ಬಯಲಿನ ಮತ್ತೊಂದು ಮೂಲೆಗೆ ಓಡಿ ಹೋಗಿಬಿಟ್ಟರು.